ಈ ಮಣಿಯನ್ನು ಯಾರು ಧಾರಣೆ ಮಾಡಿಕೊಳ್ತಾನೋ ಅವನಿಗೆ ಯಾವ ಕಾಲಕ್ಕೂ ಸೋಲು ಎನ್ನುವಂಥದ್ದು ಇಲ್ಲ, ಅವನು ವೈಭವದಿಂದಲೇ ಇರ್ತಾನೆ ಅಂತ. ಇವನು ಸತ್ನಲ್ವೋ? ಅದಕ್ಕೆ ವಿಷ್ಣು ಪುರಾಣ ಉತ್ತರ ಕೊಡ್ತದೆ. ಏನು ಉತ್ತರ ಕೊಡ್ತದೆ ಅಂತಂದರೆ, ಅವನಲ್ಲಿ ಆಚಾರ ಸಂಪತ್ತಿ ಇರಲಿಲ್ಲ. ಆ ಹೊತ್ತಿನಲ್ಲಿ ಆಗುವಾಗ ಆ ಮಣಿ ಎಲ್ಲರಲ್ಲಿ ಕೆಲಸ ಮಾಡ್ತದೆ. ಆದರೆ ಯಾರು ಆಚಾರವನ್ನು ಬಿಟ್ಟು ಬಿಡ್ತಾರೆ, ದೇವರನ್ನು ಮರೆತು ಬಿಡ್ತಾರೆ, ಅಂಥವರಲ್ಲಿ ಮಾತ್ರ ಅದು ಅವನಿಗೆ ಆಪತ್ತನ್ನು ತಂದು ಕೊಡ್ತಾನೆ ಅಂತ. ಇವನು ಯಾವುದೋ ಒಂದು ಯೋಚನೆಯಲ್ಲಿ, ಯಾವುದೋ ಆಚಾರದಲ್ಲಿ ತಪ್ಪಿ ಅದನ್ನು ಧಾರಣೆ ಮಾಡಿಕೊಂಡು ಕಾಡಿಗೆ ಹೋದಾಗ ಸಿಂಹವನನ್ನು ಕೊಂದು ಹಾಕಿತು ಅಂತ. ಮತ್ತು ಆ ಸಿಂಹವನ್ನು ಜಾಂಬವಂತ ಬಂದು ಕೊಂದ. ಅದನ್ನು ಅವನು ತೆಗೆದುಕೊಂಡು ಹೋಗಿ ಇಟ್ಟ. ಈ ಕಥೆಯನ್ನೆಲ್ಲ ನಾವು ಕೇಳಿದ್ದೇವೆ. ಇಲ್ಲಿ ಒಂದು 23 ದಿವಸಗಳ ಕಾಲ ಯುದ್ಧ ನಡೀತದೆ. ಕೃಷ್ಣ ಒಳಗೆ ಹೋದ. ಇವರೆಲ್ಲ ಯಾದವರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಇವರೆಲ್ಲ ಒಳಗೆ ಹೋಗಲಿಕ್ಕೆ ಕೇಳುವುದಿಲ್ಲ ಅಂತೆ. ಮತ್ತು ಇವನೇ ಹೋದ. 23 ದಿವಸಗಳ, ಇಲ್ಲಿಯೂ ದಿನಗಳ ವ್ಯತ್ಯಾಸ ಇದೆ. 23 ದಿವಸಗಳ ಕಾಲ ಯುದ್ಧ ನಡೆಯಿತು. ಇವರು 8-9 ದಿವಸ ಆಗುವಾಗಲೇ ಹೆದರಿದ್ರಂತೆ. ಓಹೋ, ಕೃಷ್ಣ ಪ್ರಾಯ ಸತ್ತ ಕಾಣ್ತದೆ ಅಂತ. ಹೀಗೆ ಅವರು ಊರಿಗೆ ಬಂದು ಹೇಳಿಯೂ ಆಗಿದೆ ಕೃಷ್ಣ ಸತ್ತೋಗಿದ್ದಾನೆ ಅಂತ. ಕೇವಲ ಕೃಷ್ಣನಿಗೆ ಶ್ರಾದ್ದಾದಿ ಕರ್ಮಗಳು ನಡೆದಿದೆ. ಎಲ್ಲ ಅವಳ ಏಕೋದಿಷ್ಟ ಸಪಿಂಡಿ ಎಲ್ಲವೂ ಕೂಡ ಅವನಿಗೆ ಪಿಂಡ ಪ್ರದಾನ, ತರ್ಪಣ ಎಲ್ಲ ನಡೆದಿದೆ ಕೃಷ್ಣನಿಗೆ. ಆ ದಿವಸಗಳಲ್ಲಿ 1ನೇ ದಿವಸದಿಂದೆಲ್ಲ ತರ್ಪಣಾದಿಗಳನ್ನೆಲ್ಲ, ಪಿಂಡ ಪ್ರದಾನಾದಿಗಳನ್ನೆಲ್ಲ ಕೊಡಲಿಕ್ಕೆ ಶಾಸ್ತ್ರದಲ್ಲಿ ವಿಧಿ ಇದೆ. ಅದನ್ನೆಲ್ಲ ಮಾಡಿದ್ರಿಂದ ಅಲ್ಲಿ ಕೃಷ್ಣನಿಗೆ, ಎಲ್ಲಿ ಜಾಂಬವಂತನ ಜೊತೆಗೆ ಯುದ್ಧ ನಡೀತಾ ಉಂಟಲ್ವ 23 ದಿವಸಗಳ ಕಾಲ, ಇವರು ಕೊಟ್ಟ ತರ್ಪಣದಿಂದ, ಇವರು ಕೊಟ್ಟ ಪಿಂಡ ಪ್ರದಾನದಿಂದ ಕೃಷ್ಣನಿಗೆ ಬಲ ಬಂತು. ಆಮೇಲೆ ಜಾಂಬವಂತನನ್ನು ಸೋಲಿಸಿದ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು. ಅದು ಹೇಳುವಂಥದ್ದಷ್ಟೇ. ಕೃಷ್ಣನಿಗೆ ಈ ಪಿಂಡ ಪ್ರದಾನದಿಂದ ಏನಾಗಬೇಕು ಅಂತಿಲ್ಲ. ಅವನಿಗೆ ಈ ಪ್ರಾಕೃತವಾದಂಥ ಶರೀರ ಇದ್ದರೆ ಅಲ್ವ ಈ ಪಿಂಡಗಳಿದ್ದು ಉಪಯೋಗ. ಮತ್ತು ಈ ಪುರಾಣದ ಅಭಿಪ್ರಾಯ ಏನು? ಪುರಾಣ ಅಭಿಪ್ರಾಯ ಶ್ರಾದ್ದಾದಿ ಕರ್ಮಗಳಲ್ಲಿ ವಿಶ್ವಾಸ ಇಡಿ, ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅದು ಯಾವುದು ಕೂಡ ವ್ಯರ್ಥ ಅಲ್ಲ. ಅವರ ಹಿರಿಯರ ಹೆಸರಿನಲ್ಲಿ ಏನು ಕೊಟ್ಟರೂ ಕೂಡ ಅದರ ಫಲ ಏನಿದೆ ಅದವರಿಗೆ ಸಿಗ್ತದೆ. ಇಷ್ಟು ಪುರಾಣದಿಂದ ನಾವು ತೆಗೆದುಕೊಳ್ಬೇಕಾದಂಥ ಅಂಶ. ಹೊರತು ಈ ಪುರಾಣವನ್ನು ಹಾಗೆ ಮಾಡಿದರೆ, ಕೃಷ್ಣನಿಗೂ ಬಲ ಬಂದದ್ದು ಹೇಗೆ ಗೊತ್ತುಂಟ? ಪಿಂಡ ಪ್ರದಾನ ಮಾಡಿದ್ರಿಂದ ಏನಿಲ್ಲ, ಸದ್ಗತಿ ಇಡೀ ಜಗತ್ತಿಗೆ ಸದ್ಗತಿ ಕೊಡುವವ ಅವನ ಸದ್ಗತಿಗೆ ಇವರೇನು ಮಾಡೋದು? ಆದ್ದರಿಂದ ಹಾಗೆ ಆ ಪುರಾಣದಲ್ಲಿ ಇಂಥ ರೋಚಕವಾದಂಥ ವಿಷಯಗಳೆಲ್ಲ ಇರ್ತದೆ. ಯಾವುದನ್ನು ಸ್ವೀಕಾರ ಮಾಡಬೇಕು ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಈ ಕಥೆಯಲ್ಲಿ ಇಷ್ಟೇ ಸಾರಾಂಶ. ಶ್ರಾದ್ದಾದಿ ಕರ್ಮಗಳಲ್ಲಿ ವಿಶ್ವಾಸವನ್ನು ಇಡಬೇಕು, ಅದರಿಂದಾಗಿ ಅವರಿಗೆ ಫಲ ಎನ್ನುವಂಥದ್ದು ಹೋಗ್ತದೆ ಅಂತ. ಅವನು ಜಾಂಬವಂತನಿಗೆ ಗೊತ್ತಾಯಿತು ಇವನು ರಾಮನ ಅವತಾರವೇ ಇರಬೇಕು ಅಂತ. ಬಾಯ್ಬಿಟ್ಟು ಕೇಳ್ತಾನೆ, ನಿನ್ನ ಸಾಮರ್ಥ್ಯ ನೋಡಿದಾಗ ಹಾಗೆ ಕಾಣುತ್ತದೆ, ನನ್ನನ್ನು ಬೇರೆ ಯಾರೂ ಕೂಡ ಸೋಲಿಸಿದ್ದಿಲ್ಲ, ರಾಮನಿಗೆ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ನೀನು ನನ್ನನ್ನು ಸೋಲಿಸಿದಿ ಅಂತಾದರೆ ನೀನು ಅವನ ಅವತಾರವೇ ಇರಬೇಕು ಅಂತ. ಕೃಷ್ಣ ಅಂತ ಗೊತ್ತಾಯಿತು, ಜಾಂಬವತಿಯನ್ನು ಕೊಟ್ಟ, ಮದುವೆಯಾದ. ಈ ಕಥೆಗಳೆಲ್ಲ ಮುಂದುವರಿಯುವಂಥದ್ದು. ಇದೆಲ್ಲ ಆದಮೇಲೆ ಕೃಷ್ಣಾವತಾರ ಗೋವರ್ಧನೋದ್ಧಾರದ ಸಂದರ್ಭದಲ್ಲಿ ಒಂದು ವಿಷಯ. ಅವನು ನಂದಗೋಪ ಯಜ್ಞವನ್ನು ಮಾಡುವುದು ಅಂತ ಸಂಕಲ್ಪ ಮಾಡಿದ್ದ. ಕೃಷ್ಣ ಬಂದು ಹೇಳ್ತಾನೆ, ಗೋವಿನ ಆರಾಧನೆಯನ್ನು ಮಾಡುವ, ಗೋವರ್ಧನ ಬೆಟ್ಟದ ಆರಾಧನೆಯನ್ನು ಮಾಡುವ ಅಂತ. ಅದು ಯಜ್ಞವನ್ನು ತಪ್ಪಿಸಿದ್ದರಿಂದ ಇಂದ್ರನಿಗೆ ಸಿಟ್ಟು ಬಂತು. ಅವನು ಮಳೆಯನ್ನು ಸುರಿಸಿದ ಇತ್ಯಾದಿ. ಇಡೀ ಗೋವರ್ಧನ ಬೆಟ್ಟವನ್ನು ಕೃಷ್ಣ ಧಾರಣೆ ಮಾಡಿ ಎಲ್ರಿಗೂ ಕೂಡ ಆಶ್ರಯ ಕೊಟ್ಟ ಅಂತೆ. ಅಲ್ಲಿಯ ಕೆಲವೊಂದು ವರ್ಣನೆ ಮಾಡ್ತಾರೆ. ಎಲ್ರಿಗೂ ಖುಷಿಯೋ ಖುಷಿ. ಕಾರಣ ಏನು? ಕೃಷ್ಣ ಯಾವತ್ತೂ ಒಂದು ಕಡೆ ಸಿಗುವುದು ಅಂತಲೇ ಇಲ್ಲ. ಅಂದರೆ ತುಂಬ ಬ್ಯುಸಿ ಅಂತ ಹೇಳ್ತಾರಲ್ವ, ಅದು ಹೇಳ್ತಾರೆ, ಆದರೂ ಇರ್ತಾರೆ. ಅದೇ ರೀತಿಯಾಗಿ ಕೃಷ್ಣ ನಿಜವಾಗಿ ಬ್ಯುಸಿಯೇ. ಎಲ್ಲಿ ಒಮ್ಮೆ ಇಲ್ಲಿದ್ದ ಅಂತಾದರೆ ಇನ್ನೊಂದು ಕ್ಷಣದಲ್ಲಿ ಅಲ್ಲಿಲ್ಲ, ಇನ್ನು ಯಾವುದೋ ಕೆಲಸದಲ್ಲಿ ಇರ್ತಾನೆ. ಒಮ್ಮೆ ಗೋಪಿಕಾ ಸ್ತ್ರೀಯರ ಜೊತೆಗೆ ಮಾತನಾಡ್ತಾ ಇದ್ದರೆ ನಂತರದ ಕ್ಷಣದಲ್ಲಿ ದೊಡ್ಡ ರಾಜಕೀಯ ಚರ್ಚೆ. ಏನಾಗಬೇಕು, ಹಸ್ತಿನಾವತಿಯ ಗದ್ದಿಗೆಯಲ್ಲಿ ವ್ಯವಸ್ಥೆ ಏನಾಗಬೇಕು, ಅಕ್ರೂರನ್ನು ಕಳಿಸುವುದು, ಅಲ್ಲಿ ಹೋಗಿ ಸಂದೇಶ ಕೊಡುವಂಥದ್ದು, ಈಚೆ ಕಂಸನ ಉಪಟಳಕ್ಕೆ ಪರಿಹಾರ ಹುಡುಕುವಂಥದ್ದು ಎಲ್ಲ ಬಾಲ್ಯದಲ್ಲಿ ಆರಂಭಗೊಂಡಾಗಿದೆ ಅವನದ್ದು. ಇಂಥ ಒಂದು ಬ್ಯುಸಿ ಮ್ಯಾನ್. ಅಂತಹ ಕೃಷ್ಣ 7 ದಿವಸಗಳ ಕಾಲ ಒಂದೇ ಕಡೆ ಸಿಕ್ಕಿದ ನೋಡಿ. ಅವರಿಗೊಂದು ಖುಷಿಯೋ ಖುಷಿ. ಅಬ್ಬಾ, ಈ ಮಳೆ ಬಂದರೂ ತೊಂದರೆ ಇಲ್ಲ. ಈ ಮಳೆಯಿಂದಾಗಿ 7 ದಿವಸಗಳ ಕಾಲ ಆ ಕೃಷ್ಣನ ದರ್ಶನ
ನಮಗೆ ಒಂದೇ ಕಡೆ ಮಾಡುವ ಹಾಗೆ ಆಯ್ತಲ್ಲವ ಅಂತ ಅವರು ತುಂಬ ಸಂತೋಷವನ್ನೆಲ್ಲ ಪಡ್ತಾರೆ. ಇಂದ್ರ ಸೋಲುತ್ತಾನೆ. ಇಂದ್ರ ಸೋತ ಮೇಲೆ ಅವನು ಹೇಳ್ತಾನಂತೆ, ಗೋವಿಂದ ಎನ್ನುವಂತಹ ನಾಮ ಹಾಲಿನಿಂದ ಬಂದು ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿ ಅವನಿಗೆ ಗೋವಿಂದ ಎನ್ನುವಂತಹ ಹೆಸರನ್ನು ಹೇಳಿ, ಮಮಾಂಶಃ ಪುರುಷವ್ಯಾಘ್ರ ಪೃಥಿವ್ಯಾಂ ಪೃಥಿವೀಧರ ಅವತೀರ್ಣೋರ್ಜುನೋ ನಾಮ ಸಂರಕ್ಷೋ ಭವತಾ ಸದಾ. ಕೃಷ್ಣ, ನನ್ನದೊಂದು ಪ್ರಾರ್ಥನೆ, ನನ್ನ ಅಂಶ, ದೇವತೆಗಳಿಗೆ ತುಂಬ ಅಂಶಗಳಿವೆ, ನನ್ನ ಒಂದು ಅಂಶವೇ ಅಂದರೆ ಇಂದ್ರನೇ ಅರ್ಜುನನಾಗಿ ಬಂದಿದ್ದಾನೆ, ಅವನನ್ನು ದಯವಿಟ್ಟು ಯಾವತ್ತೂ ರಕ್ಷಣೆ ಮಾಡು. ಸಂರಕ್ಷೋ ಭವತಾ ಸದಾ, ನಿರಂತರವಾಗಿ ಅವನ ಮೇಲೊಂದು ಕಣ್ಣಿಟ್ಟುಡು, ಅವನ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ. ಸಂರಕ್ಷಣೀಯೋ ಭವತಾ ಯಥಾತ್ಮ ಮಧುಸೂದನ ಭಾರಾವತರಣೆ ಸಾಕ್ಯಂ ಸತೇ ವೀರ ಕರಿಷ್ಯತಿ. ನಿನಗೆ ಸಹಾಯಕನಾಗಿ ಅಂದರೆ ನಿನ್ನ ಸೇವೆಯನ್ನು ಮಾಡುವ ಉದ್ದೇಶದಿಂದ ನಾನೇ ಒಂದು ರೂಪದಿಂದ ಅಲ್ಲಿ ಬಂದಿದ್ದೇನೆ, ನನ್ನ ರಕ್ಷಣೆಯನ್ನು ಮಾಡು ಅಂತ ನೇರವಾಗಿ ಇಂದ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಕೃಷ್ಣನ ಬಳಿ ಅಂತ. ಹೀಗೆ ತುಂಬ ಕಥೆಗಳನ್ನೆಲ್ಲ ಹೇಳಿಕೊಂಡು ಕೊನೆಯಾಗುವಾಗ ಅವತಾರ ಸಮಾಪ್ತಿಯ ವಿಷಯವನ್ನು ಹೇಳ್ತಾ ಇದ್ದಾರೆ. ಅವತಾರ ಸಮಾಪ್ತಿಯ ಹೊತ್ತಿನಲ್ಲಿ ಇವನೆಲ್ಲವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಕಳೆದುಕೊಂಡ ಮೇಲೆ ತಲೆಬಿಸಿ ಆಗ್ತದೆ ಅವನಿಗೆ. ಅಂದರೆ ಕೃಷ್ಣ ಅವತಾರವನ್ನು ಸಮಾಪ್ತಿ ಮಾಡಿದ. ಅವತಾರವನ್ನು ಸಮಾಪ್ತಿ ಮಾಡಿ ಕೃಷ್ಣನ ಪತ್ನಿಯರನ್ನು ಅವನು ಕರೆದುಕೊಂಡು ಬರ್ತಾ ಇದ್ದ. ಕರೆದುಕೊಂಡು ಬರುವಾಗ ಅವನನ್ನು ಕಾಡಿನ ಕಳ್ಳರು ಅವನನ್ನು ಆಕ್ರಮಣ ಮಾಡ್ತಾರೆ. ಅವನಿಗೆ ಅವರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ, ಸೋಲುತ್ತಾನೆ. ಸೋತು ತುಂಬ ಬೇಸರದಲ್ಲಿರ್ತಾನೆ. ಹಾಗೇ ಬರ್ತಾ ಇರುವಾಗ ಇದು ಭಾಗವತದಲ್ಲಿ ಇಲ್ಲ. ಮತ್ತೆ ಬರುವಾಗ ವೇದವ್ಯಾಸರ ಬಳಿಗೆ ಹೋಗಿ ಬರ್ತಾನೆ ಅಂತ. ಅವನು ಅಲ್ಲಿ ನೇರ ಬಂದ, ತಲೆಬಿಸಿ ಮಾಡಿಕೊಂಡು ನೇರ ಬಂದ ಅಂತ. ಇಲ್ಲಿ ವೇದವ್ಯಾಸರ ಬಳಿಗೆ ಬಂದ. ವೇದವ್ಯಾಸರು ಕೇಳ್ತಾರಂತೆ, ಏನಯ್ಯ ಆಯಿತು ಅರ್ಜುನ ಅಂತ, ಮುಖ ಬಾಡಿದೆ ಏನು ಅಂತ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ, ಮತ್ತು ನಾನು ಕಾಡಿನಲ್ಲಿ ಅವರ ಪತ್ನಿಯರನ್ನು ಕರೆದುಕೊಂಡು ಬರ್ತಾ ಇದ್ದೆ. ಆಗ ಕಾಡಿನಲ್ಲಿ ಆ ಕಾಡುಗಳ್ಳರಿಂದ ನಾನು ಸೋತು ಹೋದೆ. ಏನು ಹೇಳೋರು ಸಣ್ಣ ಸಣ್ಣ ಕೋಲುಗಳನ್ನು ಹಿಡಿದುಕೊಂಡಿದ್ದರು. ನನ್ನಲ್ಲಿ ಅದೇ ರಥ ಇತ್ತು, ಅಂದರೆ ಅಂಥದ್ದೇ ರಥ ಇತ್ತು. ಅದೇ ರೀತಿಯಾಗಿ ಅದೇ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಭೀಷ್ಮದ್ರೋಣಾದಿಗಳನ್ನು ಸೋಲಿಸಿದ ಅರ್ಜುನನೇ ನಾನಿದ್ದೆ. ಅದೇ ಗಾಂಡೀವ ಇತ್ತು, ಎಲ್ಲವೂ ಇತ್ತು ವೇದವ್ಯಾಸರೇ. ಆದರೆ ಕೃಷ್ಣ ಇರಲಿಲ್ಲ, ನಾನು ಸೋತು ಬಿಟ್ಟೆ. ನನ್ನಿಂದ ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ. ಮಹಾನ್ ವೀರರು ಭೀಷ್ಮ ದ್ರೋಣಾಂಗ ರಾಜಾತ್ಯಾಹ ತಥಾ ದುರ್ಯೋಧನಾದಯ ಯತ್ ಪ್ರಭಾವೇನ ನಿರ್ದಗ್ಧಾ ಸಕೃಷ್ಣ ತ್ಯಕ್ತವಾನ್ ಭುವಂ. ಭೀಷ್ಮರಿರಬಹುದು, ದ್ರೋಣರಿರಬಹುದು, ಅಥವಾ ದುರ್ಯೋಧನಾದಿಗಳಿರಬಹುದು, ಇವರೆಲ್ಲ ಯತ್ ಪ್ರಭಾವೇನ ನಿರ್ದಗ್ಧಾ, ಆ ಯಾರ ಪ್ರಭಾವದಿಂದ ಸುಟ್ಟು ಭಸ್ಮ ಆರಾಗಿ ಹೋದರೋ ಅಂತಹ ಕೃಷ್ಣ ಇವತ್ತು ನನ್ನ ಜೊತೆಗೆ ಇಲ್ಲ. ತ್ಯಕ್ತವಾನ್ ಭುವಂ, ಅವನು ಭೂಮಿಯನ್ನು ಬಿಟ್ಟು ಮೇಲುಗಡೆ ಹೋಗಿ, ಬಿಟ್ಟು ಅಂತಂದರೆ ಇಲ್ಲಿ ಇರಲೇಬೇಕಲ್ವಾ, ನಮ್ಮ ಕಣ್ಣಿಗೆ ಕಾಣುವ ರೂಪದಲ್ಲಿ ಇಲ್ಲ. ಇಡೀ ಭೂಮಿ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿತು. ಕೃಷ್ಣ ಇರುವಷ್ಟು ಕಾಲ ಭೂಮಿ ತುಂಬ ಸಂತೋಷದಿಂದ ನಲಿದಾಡಿತು. ಈಗ ನನಗೆ ಆ ವಿರಹ ವೇದನೆ ಆಗ್ತಾ ಇದೆ ಅಂತ ತುಂಬ ನೋವನ್ನು ಹೇಳಿಕೊಳ್ತಾ ಇದ್ದಾನೆ. ಗಾಂಡೀವ ಸ್ತ್ರಿಷು ಲೋಕೇಶು ಖ್ಯಾತಿಂ ಯದುನುಭಾವತಃ, ನನ್ನನ್ನು ಎಲ್ಲರೂ ಕರೀತಾ ಇದ್ರು ಗಾಂಡೀವಿ ಅಂತ. ಏನಿಲ್ಲ ಹೇಳ್ತಾನೆ, ಕೃಷ್ಣ ಇಲ್ಲದೇ ಇದ್ದಾಗ ಯಾವ ಗಾಂಡೀವನು ಪ್ರಯೋಜನ ಇಲ್ಲ ಅಂತ, ನನಗೇನು ಮಾಡಲಿಕ್ಕೂ ನನ್ನಿಂದ ಆಗಲಿಲ್ಲ ಅಂತ ತುಂಬ ನೋವನ್ನು ಹೇಳಿಕೊಂಡಾಗ ಆಗ ವೇದವ್ಯಾಸರು ಉಪದೇಶ ಕೊಡ್ತಾರೆ. ಅವೇಹಿ ಸರ್ವಭೂತೇಷು ಕಾಲಸ್ಯ ಗತಿರೀದೃಶಿ, ಕಾಲದ ವ್ಯವಸ್ಥೆಯೇ ಹೀಗೆ. ಕಾಲೋ ಭವಾಯ ಭೂತಾನಾಂ ಅಭವಾಯ ಚ ಪಾಂಡವ ಕಾಲಮೂಲಮಿದಂ ಜ್ಞಾತ್ವ ಭವಸ್ಥೈರ್ಯ ಪರೋರ್ಜುನ ಅಂತ. ನೀನು ಸ್ಥೈರ್ಯವುಳ್ಳವನಾಗು ಅಂತ. ಅವನು ಇಡೀ ಜಗತ್ತನ್ನು ಕಬಳಿಸ್ಲಿಕ್ಕೋಸ್ಕರ ಬಂದಿದ್ದ ಕೆಟ್ಟವರನ್ನು ಆ ಕೆಲಸವನ್ನು ಮಾಡಿದ್ದಾನೆ. ಮತ್ತು ಇದೆಲ್ಲ ಅವನದ್ದೇ ಮಹಿಮೆ. ಎಷ್ಟು ಕಾಲಗಳ ತನಕ ಇಲ್ಲಿರಬೇಕು ಅಂತ ಅವನ ಸಂಕಲ್ಪ ಇದೆ, ಅಷ್ಟರ ತನಕ ಇರ್ತಾನೆ. ತನ್ನ ಕೆಲಸವನ್ನು ಮುಗಿಸಿ ಅವನ ಮೇಲುಗಡೆಗೆ ಅದೃಶ್ಯನಾಗ್ತಾನೆ ಅಂತ. ಭಾರಾವತಾರ ಕಾರ್ಯಾರ್ಥಂ ಅವತೀರ್ಣಸ್ತಮೇದಿನಿಂ, ಅವನು ಅವತಾರ ಮಾಡಿದ್ಯಾಕೆ? ಇಲ್ಲೇ ಇರಬೇಕು ಅಂತ ಇಲ್ಲ, ಇರಲಿಕ್ಕಲ್ಲ. ಒಂದು ವೇಳೆ ಅವನಿಲ್ಲೇ ಇದ್ದರೆ ಕಲಿಯುಗ ಆರಂಭ ಆಗಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಇದ್ದಾಗ ಕಲಿ ಏನು ಮಾಡ್ತಾನೆ?
ಎಲ್ಲ ಪುರಾಣವೂ ಹೇಳುವಂಥದ್ದೇ. ಕೃಷ್ಣ ಯಾವತ್ತು ಇಲ್ಲಿಂದ ಅದೃಶ್ಯನಾದ ಆಗ ಕಲಿ ತನ್ನ ಕೆಲಸವನ್ನು ಆರಂಭ ಮಾಡಿದ ಅಂತ ವಿಷ್ಣು ಪುರಾಣ ಹೇಳುತ್ತದೆ ಸ್ಪಷ್ಟವಾಗಿ. ಕೃಷ್ಣ ಇರುವ ತನಕ ಅಲ್ಲಿ ಕಲಿ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಯಾರ ಹೃದಯದಲ್ಲಿ ಕೃಷ್ಣನ ಚಿಂತನೆ ಇರ್ತದೆ ಅಲ್ಲಿ ಕಲಿಯ ಕೆಲಸ ಇರುವುದಿಲ್ಲ. ಕಲಿಯ ಕಾಲ ಆದ್ದರಿಂದ ಸ್ವಲ್ಪ ಇರಲೇಬೇಕು. ಆದರೂ ಕಲಿಯ ಪ್ರಭಾವದಿಂದ ನಾವು ದೂರ ಇರಬೇಕಾದರೆ ಕೃಷ್ಣ ಚಿಂತನೆ ಮಾತ್ರ ಕಲಿಯುಗದಲ್ಲಿ ಪ್ರಧಾನವಾಗಿ ಇರಬೇಕಾದದ್ದು. ಅವನು ಅವತಾರ ಮಾಡಿದ. ಭಾರಾಕ್ರಾಂತ ಧರಾಜಾತ ದೇವಾನಾಂ ಸಮಿತಿಂ ಪುರ. ಭೂಮಿಯ ಭಾರ ತಗ್ಗಿತು, ದುಷ್ಟರ ಸಂಹಾರಗಳೆಲ್ಲ ಆಯಿತು. ಅವನು ಅವತಾರವನ್ನು ಸಮಾಪ್ತಿ ಮಾಡಿದ್ದಾನೆ. ಅದರಿಂದಾಗಿ ಅವನ ಸಂಕಲ್ಪ ಅಂತ ಯೋಚನೆ ಮಾಡಿ ನೀನು ನಿನ್ನ ಕರ್ತವ್ಯವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲ ಮುಗಿದ ಮೇಲೆ ಕೊನೆಯ ಘಟ್ಟದಲ್ಲಿ ಕಲಿಯುಗದ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಕಲಿಯುಗ ಅಂತ ತುಂಬ ಒದ್ದಾಡ್ತೇವೆ. ಆದರೆ ವೇದವ್ಯಾಸರು ಹೇಳ್ತಾರೆ, ದ್ವಾಪರೇ ತಚ್ಚಮಾಸ ಯತ್ಕೃತೆ ದಶಭಿರ್ವರ್ಷೈ ತ್ರೇತಾಯಾಮ್ ಹಾಯನೇನ ತತ್ ದ್ವಾಪರೇ ತಚ್ಚಮಾಸೇನ ಶಶೋರಾತ್ರೇಣ ತತ್ಕಲು ಅಂತ. 100 ವರ್ಷಗಳಲ್ಲಿ ಕೃತಯುಗದಲ್ಲಿ ತ್ರೇತಾಯುಗದಲ್ಲೆಲ್ಲ ತಪಸ್ಸು ಮಾಡಿದೆವು ಅಂತಾದರೆ ಎಷ್ಟು ಫಲವೋ ಅದೆಲ್ಲ ಕೇವಲ ಕಲಿಯುಗದಲ್ಲಿ ಒಂದು ರಾತ್ರಿಯಲ್ಲಿ ನಡೀತದೆ ಅಂತ. ಕೃಷ್ಣ ಸ್ಮರಣೆ ಕಲಿಯುಗದಲ್ಲಿ ಇಂತಹ ಒಂದು ದೊಡ್ಡ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಭಾಗವತವು ಈ ಮಾತನ್ನೇ ಹೇಳಿದೆ. ಕಲಿಯುಗವನ್ನು ಕಲಿಂ ಸಭಾಜಯಂತ್ಯಾರ್ಯ ಅಂತ. ಕಲಿಯುಗವನ್ನು ಆರ್ಯರಾದವರು ಮೆಚ್ಚಿಕೊಳ್ಳುತ್ತಾರೆ ಅಂತ. ಯಾಕೆ? ಸ್ವಲ್ಪ ಪುಣ್ಯ ಮಾಡಿದರೂ ಸಾಕು, ತುಂಬ ಹೆಚ್ಚು ಫಲವನ್ನು ನೀಡುವಂಥದ್ದು ಅಂತ. ಅದರ ಆ ಸಣ್ಣ ಪುಣ್ಯವನ್ನು ಮಾಡಲಿಕ್ಕೂ ಕಲಿ ಬಿಡ್ತಾ ಇರೋದಿಲ್ಲ. ಸ್ವಲ್ಪ ಮಾಡಲಿಕ್ಕೂ ಅದು ಹೃದಯಪೂರ್ವಕವಾಗಿ ಏನೋ ಇಲ್ಲಿ ಕೂತು ಬಾಯಿ ಏನು ಕೇವಲ ಕೃಷ್ಣ ಕೃಷ್ಣ ಅಂತ ಹೇಳಬಹುದು, ಅದಕ್ಕೂ ಪುಣ್ಯ ಇದೆ. ಆದರೆ ಹೃದಯಪೂರ್ವಕವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಹೇಳುವುದು ಕಷ್ಟವೇ. ನಿಮಗೊಂದು ದೃಷ್ಟಾಂತ ಕೊಡುವುದು ಅಂತ ಇದ್ದರೆ, ಸಾಮಾನ್ಯವಾಗಿ 100ಕ್ಕೆ 100 ಏನಲ್ಲ, ನಾವು ನಮ್ಮ ಕನಸಿನಲ್ಲಿ ನಮ್ಮ ಯೋಚನೆಗಳಲ್ಲಿ ಯಾವುದು ಬರ್ತದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ, ಯಾವುದೆಲ್ಲ ಕನಸಿನಲ್ಲಿ ಬರ್ತದೆ ಅಂತ. ನಮಗೆ ದೇವರ ಬಗ್ಗೆ ಯಾವಾಗಲೂ ಅಷ್ಟೇ, ಬೆಳಗ್ಗಿನಿಂದ ನಮ್ಮ ಮನಸ್ಸಿನ ಮೇಲೆ ಗಾಢವಾಗಿ ಯಾವುದು ಕೆಲಸ ಮಾಡಿದೆ ಅದು ಕನಸಿನಲ್ಲಿ ಕೆಲಸ ಸಾಮಾನ್ಯವಾಗಿ ಮಾಡುವಂಥದ್ದು. ಅಪವಾದ ಇರಬಹುದು, ಅದೇ ಮಾನದಂಡ. ನಾವು ದೇವರ ಹತ್ತಿರದಲ್ಲಿ ಇಲ್ಲ ಎನ್ನುವುದಕ್ಕೆ ದೇವರ ದರ್ಶನ ಮಾಡ್ಬೋದು, ನೋಡ್ಬೋದು, ಇದು ಮಾಡ್ಬೋದು. ಹೃದಯದಲ್ಲಿ ಅವನು ಬಂದು ಕೂತ್ಕೊಳ್ಳಿಕ್ಕೆ ಕಲಿ ದೊಡ್ಡ ಗೇಟಿನ ಹೊರಗೆ ಕೂತ್ಕೊಂಡು ಒಳಗೆ ಬಿಡ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಆದರೂ ಇಂಥದ್ದನ್ನೇ ಯಾರಾದರೂ ಪ್ರಯತ್ನ ಪಟ್ಟು ಹೃದಯಪೂರ್ವಕವಾಗಿ ಕೃಷ್ಣ ಅಂತ ಬಾಯ್ಬಿಟ್ಟು ಹೇಳಿದರೆ ಅವನು ಉದ್ಧಾರ ಆಗಿಯೇ ಆಗ್ತಾನೆ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು ಅಂತ ಹೇಳಿ ಕೊನೆಯ ಉಪದೇಶ ಪಾರತಂತ್ರಂ ಸಮಸ್ತೇಶು ತೇಷಾಂ. ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಇಡೀ ಜಗತ್ತು ಅವನ ಅಧೀನವಾಗಿದೆ, ನಾನು ಯಾವುದನ್ನು ಕೂಡ ಸ್ವತಂತ್ರನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ವಿಷ್ಣು ಪುರಾಣವನ್ನು ಕೇಳಿದರೆ, ಚಿಂತನೆಯನ್ನೆಲ್ಲ ಮಾಡಿದರೆ ಫಲ ಏನು ಅಂತ ಹೇಳುವಾಗ ಎಲ್ಲ ಪುರಾಣದಲ್ಲಿ ಹೇಳುವಂಥದ್ದು ಅದು ನಮ್ಮ ಸದ್ಗತಿಗೆ ಕಾರಣವಾಗ್ತದೆ, ದೇವರ ಚಿಂತನೆಗೆ ಕಾರಣವಾಗ್ತದೆ, ಪುಣ್ಯ ಸಂಪಾದನೆಗೆ ಕಾರಣವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಕಾಮನೆಗಳೆಲ್ಲ ಇವೆಯೋ ಅದೆಲ್ಲವೂ ಕೂಡ ಈ ಪುರಾಣದ ಚಿಂತನೆಯಿಂದ ಸಿಗುವಂಥದ್ದು ಅಂತ ಹೇಳಿ ಕೊನೆಯ ಮಂಗಳಾಚರಣೆ ಈ ರೀತಿಯಾಗಿ ಇದೆ. ವ್ಯೋಮಾನಿಲಾಗ್ನಿ ಜಲಭೂ ರಚನಾಮಯಾಯ ಶಬ್ದಾದಿ ಭೋಗ್ಯ ವಿಷಯೋಪನಯಕ್ಷಯಾಯ ಪುಂಸಃ ಸಮಸ್ತಕರಣೇರುಪಕಾರಕಾಯ ವ್ಯಕ್ತಾಯ ಸೂಕ್ಷ್ಮ ಬೃಹದಾತ್ಮಮತೆ ನತೋಸ್ಮಿ. ಇಡೀ ಜಗತ್ತಿನಲ್ಲಿ ತುಂಬಿದಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಈ ಪುರಾಣವನ್ನು ಮುಗಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಷ್ಣು ಪುರಾಣದ ಚಿಂತನೆಯನ್ನು ಯಥಾಶಕ್ತಿಯಾಗಿ ನಾನು ನಡೆಸಿದ್ದೇನೆ. ಆ ಚಿಂತನೆಗಳಲ್ಲಿ ತುಂಬ ದೋಷಗಳೆಲ್ಲ ಇರಬಹುದು. ಆ ದೋಷಗಳನ್ನೆಲ್ಲ ಆಚಾರ್ಯರ ಅಂತರ್ಯಾಮಿಯಾದಂತಹ ಕೃಷ್ಣ ಪರಮಾತ್ಮ ಆ ದೋಷಗಳನ್ನು ಪರಿಹರಿಸಿ ಒಳ್ಳೆಯ ಚಿಂತನೆಗೆ ಕಾರಣ ಆಗುವಂತೆ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂತಹ ಕೃಷ್ಣ ಪರಮಾತ್ಮನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.